ಸ್ಟೋರಿಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿಬರೂರು. ಎಲ್ರಿಗೂ ಹೊಸ ವರ್ಷದ ಶುಭಾಶಯ. ಈ ವರ್ಷ ಯಾರೂ ಕೂಡ ಭ್ರಷ್ಟಾಚಾರ ಮಾಡದಿರಲಿ, ನಮ್ಮ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಜನಪರ ಕೆಲಸ ಮಾಡಲಿ ಅಂತ ಆಶಿಸೋಣ. ನಾವು ಇವತ್ತು ನಿಮಗೆ ವಿಶೇಷ ಎಪಿಸೋಡನ್ನು ಹೊತ್ತಂದಿದ್ದೀವಿ. ಅದೇನು ಗೊತ್ತಾ? ಕವರ್ ಸ್ಟೋರಿ ತಂಡ ನಿಮಗೆ 21 ಸ್ಟೋರಿನ ಹೇಳಿತ್ತು. ಅದರಲ್ಲಿ ನಾನಾ ಭ್ರಷ್ಟಾಚಾರನ ಬಯಲಿಗೆಳೆದಿತ್ತು, ಸರ್ಕಾರದ ಬೇಜವಾಬ್ದಾರಿತನನ ಜರೆದಿತ್ತು, ಜನರ ನೋವಿಗೆ ದನಿಯಾಗಿತ್ತು. ಆದರೆ ಈ ಬೇಜವಾಬ್ದಾರಿತನದ ಸರ್ಕಾರ ಯಾವತ್ತಾದರೂ ಜನರ ನೋವಿಗೆ ಕವರ್ ಸ್ಟೋರಿ ಮೂಲಕ ಸ್ಪಂದಿಸಿತ್ತಾ? ಜನರಿಗೆ ಏನಾದರೂ ಇದರಿಂದ ಲಾಭ ಆಗಿದೆಯಾ? ಇದನ್ನೆಲ್ಲ ತಿಳಿಸ್ತೀವಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ. ಸುದ್ದಿಯ ಬೆನ್ನತ್ತಿ ಸತ್ಯ ಹುಡುಕಲು ಕವರ್ ಸ್ಟೋರಿ ತಂಡ ಮೊದಲು ಹೊರಟಿದ್ದು ಕರ್ನಾಟಕದ ಕರಾವಳಿಗೆ. ನಾವು ಕರಾವಳಿ ಪ್ರದೇಶದ ಜನ ಇವತ್ತು ಬಹಳ ಬೆದರಿಕೆಯಿಂದ ಇವತ್ತು ಜೀವನ ನಡೆಸುವಂಥ ಸಂದರ್ಭ ಬಂದಿದೆ. ಅಲ್ಲಿ ಗುಪ್ತಾಗಿ ನಡೆಯುತ್ತಿರುವ ಉಗ್ರಗಾಮಿ ಚಟುವಟಿಕೆಗಳ ಮೇಲೆ ಬೆಳಕು ಚೆಲ್ಲಿದೆವು. ಏನು ಸೌಲಭ್ಯ ಇಲ್ಲದ ನಮ್ಮ ಕರಾವಳಿ ಪಡೆಯ ಅಸಹಾಯಕತೆ, ಜಿಲ್ಲಾಧಿಕಾರದ ನಿರ್ಲಕ್ಷ್ಯನ ವಿವರಿಸಿದೆವು. ಈ ವರದಿ ಅಲ್ಲಿನ ಜಿಲ್ಲಾಡಳಿತಕ್ಕೆ ಸ್ವಲ್ಪ ಮಟ್ಟಿಗೆ ಚುರುಕು ಮುಟ್ಟಿಸಿತು. ಆದರೆ ವರದಿ ಪ್ರಸಾರವಾದ ಕೆಲ ದಿನಗಳ ಬಳಿಕ ಜಿಲ್ಲಾಡಳಿತ ಎಂದಿನಂತೆ ಮತ್ತೆ ತನ್ನೆಲ್ಲ ಜವಾಬ್ದಾರಿಯನ್ನ ಮರೆಯಿತು. ಕರಾವಳಿ ಪಡೆಗೆ ಹೆಚ್ಚಿನ ಜನ, ಅನುದಾನ, ಉಪಕರಣ ಕೊಡೋ ಕಡೆ ಗಮನನೇ ಹರಿಸಿಲ್ಲ. ಈಗ ನಮ್ಮ ಮಂಗಳೂರು ಕರಾವಳಿ ಇದರಲ್ಲಿ ಪಡೆಯಲ್ಲಿ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದಾರೆ, ಕೆಲವಾರು ಪೊಲೀಸರು ಇದ್ದಾರೆ. ಪಾಪ ಅವರಿಗೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾಳೆ ಉಗ್ರಗಾಮಿಗಳು ಕಡಲ ಪ್ರದೇಶದಿಂದ ಬಂದು ನದಿ ಪ್ರದೇಶಕ್ಕೆ ದಾಟುವಾಗ ಈ ಪೊಲೀಸ್ ಇಲಾಖೆ ಇರ್ತಕ್ಕಂಥ ಈಗ 3 ಸರ್ಕಾರಿ ಬೋಟ್ಗಳಿವೆ. ಇದರಿಂದ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಲಾಖೆ ಕೂಡ ಕಟ್ಟೆಚ್ಚರವನ್ನು ವಹಿಸಿಕೊಳ್ಳಬೇಕಾಗ್ತದೆ. ಆ ಮೂಲಕ ಕರುನಾಡಿನ ಕರಾವಳಿಯ ಹೆಬ್ಬಾಗಿಲನ್ನ ಉಗ್ರಗಾಮಿಗಳಿಗೆ ಮತ್ತೆ ತೆರೆದಿಟ್ಟಿದೆ. ಮುಖ್ಯಮಂತ್ರಿಗಳೇ, ನಿಮ್ಮ ಜಿಲ್ಲೆಯ ಕರಾವಳಿಯಲ್ಲೇ ಹೀಗಾದ್ರೆ ಹೇಗೆ ಸ್ವಾಮಿ? ಕರ್ನಾಟಕ ಅಕ್ರಮ ಗಣಿಗಾರಿಕೆಯಿಂದ ಕುಖ್ಯಾತಿ ಗಳಿಸಿತು. ಅಕ್ರಮ ಗಣಿಗಾರಿಕೆ ನಮ್ಮ ಸುಂದರ ಪರಿಸರನ ಸರ್ವನಾಶ ಮಾಡುತ್ತಿದೆ. ಆದರೆ ನಮ್ಮ ಜನಪ್ರತಿನಿಧಿಗಳಿಗೆ, ಅಧಿಕಾರಿಗಳಿಗೆ ಇದು ಅರ್ಥವೇ ಆಗುತ್ತಿಲ್ಲ. ಬರೀ ಕಮಿಷನ್, ಲಂಚದ ಹಿಂದೆ ಬಿದ್ದ ಅಧಿಕಾರಿಗಳಿಗೆ ಅಕ್ರಮ ಗಣಿಗಾರಿಕೆಯ ಬಗ್ಗೆ ಸಚಿತ್ರ ವರದಿ ಕೊಟ್ಟರು ಅವರು ಸ್ಪಂದಿಸೋಲ್ಲ. ಇದಕ್ಕೆ ಉತ್ತಮ ಉದಾಹರಣೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾಧಿಕಾರ. ಇಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ನಡೆಯುತ್ತಿದೆ. ಇದರಿಂದ ಅರ್ಕಾವತಿ ನದಿ ವಿಷ ಆಗ್ತಿದೆ, ಕೃಷಿ ನಾಶ ಆಗ್ತಿದೆ, ರಸ್ತೆಗಳು ಹಾಳಾಗಿವೆ, ಮನೆಗಳು ಬಿರುಕು ಬಿದ್ದಿವೆ ಅಂತ ಕವರ್ ಸ್ಟೋರಿಯಲ್ಲಿ ವಿವರ ನೀಡಿದ್ದೆವು. ಆದರೆ ಏನೂ ಪ್ರಯೋಜನ ಇಲ್ಲ. ಮುಂಚೆ ಲೀಸ್ ಇದ್ದಾಗ ಯಾವ ಥರ ನಡೀತಿತ್ತ, ಇಲ್ಲಿಗಲ್ಲಾಗೂ ಅದೇ ಥರ ನಡೀತದೆ. ನೀನು ರಾತ್ರಿ ಹೊತ್ತೇನು ಇಲ್ಲಿ ಕಳ್ತನವಾಗಿ ಏನು ಮಾಡ್ತಾರೆ, ಲಗಲೊತ್ತಲೇ ಮಾಡ್ತಾವ್ರೆ. ಇಲಾಖೆಯವ್ರು ಬರ್ಬೋದು ಹೋಗ್ಬೋದು ಅಷ್ಟೇ, ಅವರಂತೂ ಇದ್ರ ಬಗ್ಗೆ ಕ್ರಮನೇ ತಗೊಳಲ್ಲ. ಅವ್ರು ಪಡೆದವ್ರು ಮಾಡಿದಂತಾರೆ, ತಿಂತಾರೆ ನೋಡಿ. ಶೇಮ್ ಸರ್ಕಾರ, ಶೇಮ್ ಜಿಲ್ಲಾಡಳಿತ. ಇದು ಅಕ್ರಮ ಗಣಿಗಾರಿಕೆಯ ಕಥೆಯಾದ್ರೆ, ಇನ್ನು ನಮ್ಮ ನಾಡಿನ ಭೂಮಿಯ ಒಡಲೊಳಗೆ ಅಡಗಿರುವ ಅಮೂಲ್ಯ ಸಂಪತ್ತನ್ನ ಉಳಿಸಿಕೊಳ್ಳುವ ಕಾಳಜಿಯೂ ನಮ್ಮ ಗಣಿ ಇಲಾಖೆಗೆ ಇಲ್ಲ. ಮಾಗಡಿ ತಾಲೂಕಿನ ಬೆಟ್ಟೇಗೌಡನ ಪಾಳ್ಯದಲ್ಲಿ ಅತ್ಯಮೂಲ್ಯ ರೂಬಿ ನಿಕ್ಷೇಪನ 35 ವರ್ಷಗಳ ಕಾಲ ಅಕ್ರಮ ಗಣಿಗಾರಿಕೆ ನಡೆಸಿ ಲೂಟಿ ಹೊಡೆದಿದ್ರು. ಆಗ ನಮ್ಮ ಸರ್ಕಾರ ಹಾಗೂ ಗಣಿ ಇಲಾಖೆ ಕಣ್ಮುಚ್ಚಿ ಕುಳಿತಿತ್ತು. ಈಗಲೂ ಅಲ್ಲಿ ನಿಕ್ಷೇಪ ಇದೆ, ರಕ್ಷಿಸಿ ಅಂದ್ರೂ ಯಾವ ಅಧಿಕಾರಿಗೂ ಅದರ ಪರಿವೇ ಇಲ್ಲ. ಇದೇ ರೀತಿ ಬಳ್ಳಾರಿಯಲ್ಲೂ ಅಧಿಕಾರಿಗಳು ಜಡ್ಡು ಹಿಡಿದು ಕೂತಿದ್ರಿಂದ ಅಲ್ಲಿ ಕೋಟ್ಯಾಂತರ ರೂಪಾಯಿಯ ಅದಿರನ್ನ ಅನಾಯಾಸವಾಗಿ ಲೂಟಿ ಹೊಡೆದ್ರು. ಅಧಿಕಾರಿಗಳ ಅಸಡ್ಡೆ ಇದೇ ರೀತಿ ಮುಂದುವರೆದ್ರೆ
ನಮ್ಮ ನಾಡಿನ ಸಂಪತ್ತನ್ನ ಆ ಕನ್ನಡಾಂಬೆಯೇ ಕಾಪಾಡಬೇಕು. ಶಾಂತಿ ಪ್ರಿಯರು, ಸಹನಶೀಲರು. ಆದರೆ ಅವರ ಸಹನೆಯನ್ನು ಈ ರೀತಿಯೂ ಪರೀಕ್ಷೆ ಮಾಡೋದಾ? ಶಿಕ್ಷಣ ಸಚಿವರು ಬಿಸಿಯೂಟದ ಅವ್ಯವಸ್ಥೆನ ಸರಿ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ರು. ಆದರೆ ಅವರ ಭರವಸೆ ಏನಾಯ್ತು ಗೊತ್ತಾ? ನೀವೇ ನೋಡಿ. ವಿದ್ಯಾರ್ಥಿಗಳಿಗೆ ಬಿಸಿಯೂಟ, ಊಟದಲ್ಲಿ ಹಾವು ಹಲ್ಲಿ ಕೀಟ, ಸರ್ಕಾರ ತಂದಿದೆ ಪ್ರಾಣ ಸಂಕಟ. ಸರಿಯಾದ ಸೌಲಭ್ಯ ನೀಡದೆ ಹಾಗೂ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳದೆ ಕರ್ನಾಟಕ ಸರ್ಕಾರ ಬಿಸಿಯೂಟದ ಯೋಜನೆಯನ್ನ ಅಪಾಯಕಾರಿ ಯೋಜನೆಯನ್ನಾಗಿಸಿದೆ. ಇದು ಮಕ್ಕಳ, ಶಿಕ್ಷಕರ, ಅಡುಗೆಯವರ ಪ್ರಾಣಕ್ಕೆ ಕುತ್ತು ತಂದಿದೆ. ಇದನ್ನ ಸರಿಪಡಿಸುವ ಬಗ್ಗೆ ಸಚಿವರಿಂದ ಭರವಸೆ ಏನೋ ಸಿಕ್ಕಿದೆ. ನಿಶ್ಚಿತವಾದಂತಹ ಉದಾಹರಣೆಗಳಿದ್ರೆ ಅಲ್ಲಿ ಅದನ್ನ ಸರಿಪಡಿಸುವಂತಹ ಎಲ್ಲ ಪ್ರಯತ್ನವನ್ನು ನಾವು ಮಾಡ್ತೇವೆ. ಆದ್ರೆ ನಮ್ಮ ರಾಜ್ಯದಲ್ಲಿ ಅದೇ ಪರಿಸ್ಥಿತಿ ಮುಂದುವರೆದಿದೆ. ಶಾಸಕರೇ, ಏನಾದ್ರೂ ಮಾಡಿ ಮಕ್ಕಳ ಆರೋಗ್ಯ, ಪ್ರಾಣ ಕಾಪಾಡಿ. ಮಾಧ್ಯಮ ನಮ್ಮ ಸಂವಿಧಾನದ 4ನೇ ಅಂಗ. ಹಾಗಾಗಿ ಅದು ರಾಜ್ಯದ ಮೂಲೆ ಮೂಲೆಗೆ ಹೋಗಿ ಜನರ ಸಮಸ್ಯೆನ ಸರ್ಕಾರದ ಮುಂದೆ ತರುತ್ತೆ. ಸರ್ಕಾರಕ್ಕೆ ತಪ್ಪನ್ನ ತಿದ್ದಿಕೊಳ್ಳಲು ಅವಕಾಶ ಮಾಡಿಕೊಡುತ್ತೆ. ಆದರೆ ನಮ್ಮ ಜಡ ಹಿಡಿದ ವ್ಯವಸ್ಥೆಗೆ ಅದು ಅರ್ಥನೇ ಆಗ್ತಿಲ್ಲ. ಅದು ಹೇಗೆ ಅಂತ ತಿಳಿಸ್ತೀನಿ ಬ್ರೇಕ್ನ ನಂತರ.